ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಹೇಗೆ ಪ್ಯಾಡ್ ಅನ್ನು ಹಾಕಿ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪೋರ್ಷನ್. ಈಗ ಬಂದ್ಮೇಲೆ ನಾವೀಗ ಏನು ಅರ್ಧ ಇಂಚು ನಾವು ಸ್ಟಿಚಿಂಗ್ ಬಿಡ್ತೀವಿ ಅದನ್ನ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಈಗ ಮೇಲ್ ಹೊಲಿಗೆ ಅನ್ನೋದನ್ನ ಹಾಕೊಳ್ಳೋಣ. ಈಗ ನೀಟಾಗಿ ಸುತ್ತಲೂ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತಾ ಬರೋಣ. ನೋಡಿ, ಹೀಗೆ ನೀಟಾಗಿ ಅಟ್ಯಾಚ್ ಅನ್ನೋದನ್ನ ಮಾಡ್ಕೊಳ್ಳಿ. ಫ್ರಂಟ್ ಪೋರ್ಷನ್ನ ಈಗ ನೋಡಿ, ಇದು ಫ್ರಂಟ್ ಸೈಡು, ಇದು ರಾಂಗ್ ಸೈಡು. ಈ ರಾಂಗ್ ಸೈಡ್ ಮೇಲೆ ಇಟ್ಟು ಎಲ್ಲದನ್ನೂ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗೆ ಎರಡು ಸೈಡ್ನು ಹಿಂಗ್ ಡಿವೈಡ್ ಮಾಡಿ ಹಾಕೊಳ್ಳಿ. ಅವಾಗ ನಿಮಗೆ ಎರಡು ಸೇಮ್ ಸೈಡ್ ಬರೋ ಪ್ರಾಬ್ಲಮ್ಸ್ಗಳಾಗಲ್ಲ. ನೋಡಿ, ಹೀಗೆ ಹೀಗೆ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳಕ್ ಮುಂಚೆ ನಾವ್ ಇಲ್ಲಿ ಪ್ಯಾಚ್ ಕಟ್ಬೇಕಲ್ಲ, ಪ್ಯಾಚ್ ಅನ್ನ ಕಟ್ಕೊಳ್ಳೋಣ. ಮೇಲ್ಹೊಲ್ಗೆನ ಹಾಕೊಳ್ತಿದ್ದೀನಿ. ನೋಡಿ, ಹೀಗೆ ಇದು ರೈಟ್ ಸೈಡ್ ಮತ್ತೆ ಇದು ರೈಟ್ ಸೈಡ್ ಎರಡನ್ನು ಒಂದ್ರ ಮೇಲೊಂದು ನೀಟಾಗಿ ಹಿಂಗ್ ಹಾಸ್ಕೊಬೇಕು. ಈಗ ಏನ್ ನಾಟ್ಸ್ ಹಾಕೊಂಡಿರ್ತೀವಿ ಆ ನಾಟ್ಸ್ ಎರಡು ನೀಟಾಗಿ ಒಂದೇ ಕಡೆ ಬರೋ ಹಾಗೆ ಮಾಡ್ಕೊಂಡ್ರಿ. ಈಗ ಇಟ್ಕೊಂಡು ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ಗಳನ್ನೆಲ್ಲ ಈ ಫಸ್ಟ್ ನಾವೇನ್ ಕಟ್ ಮಾಡಿರ್ತೀವಿ ಅದೇ ಅಳತೆಗೆ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನೋಡಿ, ನಾಟ್ಸ್ ಹಾಕೊಳ್ಳಿ. ಈಗ ಫ್ರಂಟ್ ಶೇಪ್ ಅನ್ನೋದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಇದು ಸ್ಟ್ರೈಟ್ ಆಗಿದೆ, ಅದ್ರ ಮೇಲೆ ಇದನ್ನ ರಾಂಗ್ ಸೈಡ್ ಅಲ್ಲಿ ಹೀಗೆ ಹಾಕ್ಬೇಕು. ಇದು ರಾಂಗ್ ಸೈಡ್ ಇರ್ಬೇಕು, ಇದು ಸ್ಟ್ರೈಟ್ ಆಗಿರ್ಬೇಕು. ನಾವು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿದೀವಿ, ಅದ್ರ ಮೇಲೆ ಹಾಗೆ ಹೊಲಿಗೆ ಹಾಕ್ತಾ ಬನ್ನಿ. ಮೇಲ್ಹೊಲ್ಗೆನ ಹಾಕೊಳ್ಳೋಣ. ಈಗ ಸುತ್ತಲೂ ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬರೋಣ.
ಈಗ ನೋಡಿ, ಈಗ ಎಕ್ಸ್ಟ್ರಾ ಇದೆ ಸಾಲ್ಟೇಜ್ ಇರೋ ಕಡೆ ಪೀಸನ್ನ ಕಟ್ಕೊಂಡ್ಬಿಡೋಣ. ಈಗ ಎಷ್ಟು ಬೇಕೋ ಅಷ್ಟು ಮೇನ್ ಕ್ಲಾತಿಗೆ 4 ಸೈಡ್ ಕೂಡ ನಾವು ಮೇನ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಅಟ್ಯಾಚಿಂಗ್ ಎಲ್ಲ ಮಾಡಾದ್ಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ಗಳನ್ನೆಲ್ಲ ಕಟ್ ಮಾಡ್ಕೊಂಡು ತೆಗಿಯೋಣ. ಕಟ್ಟಿಂಗ್ ಎಲ್ಲ ಆದ್ಮೇಲೆ ಈಗ ನೆಕ್ಕನ್ನ ಅಟ್ಯಾಚ್ ಮಾಡೋಣ, ಬ್ಯಾಕ್ ನೆಕ್ಕನ್ನ. ಅದಕ್ಕೆ ಹಿಂಗೆ ಸೈಡಲ್ಲಿ ಎಕ್ಸ್ಟ್ರಾ ಇರುವಂತಹ ಕ್ಲಾತ್ನೆಲ್ಲ ಕಟ್ ಮಾಡಿ ತೆಗೆದು ಸುತ್ತಲೂ ನಾಟ್ಸ್ ಅನ್ನೋದನ್ನ ಹಾಕೊಬೇಕಾಗುತ್ತೆ. ಈಗ ಸುತ್ತಲೂ ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬರೋಣ ಮಡ್ಚಿ. ಸುತ್ತೆಲ್ಲ ಹಾಕಾದ್ಮೇಲೆ ಹಿಂಗ್ ಸೆಂಟ್ರನ್ನ ನೀಟಾಗಿ ಮಡ್ಚ್ಕೊಂಡು ನಾಟ್ಸ್ ಅನ್ನೋದನ್ನ ಹಾಕೊಳ್ಳಿ. ಈಗ ಅಟ್ಯಾಚ್ ಆದ್ಮೇಲೆ ಈ ಬ್ಯಾಕ್ ನೆಕ್ಕನ್ನ ಈಗ ಸೆಂಟರ್ ಪೋರ್ಷನ್ ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ನಾಟ್ಸ್ ಹಾಕೊಂಡು ಸೆಂಟರ್ ಪೋರ್ಷನ್ಗೆ ಒಂದು ಲೈನ್ ಅದನ್ನ ಹಿಂಗೆ ನೀಟಾಗಿ ಮಾಡ್ಕೊಳ್ಳಿ. ನಿಮ್ಗೆ ಅದು ಗೊತ್ತಾಗಲ್ಲ ಅಂದ್ರೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಹಿಂಗಾದ್ಮೇಲೆ ನೀಟಾಗಿ ಈ ನಾಟ್ಸಿಗೂ ಮತ್ತು ಈ ನಾಟ್ಸಿನ ಒಟ್ಟಿಗೆ ಬರೋ ಥರ ಪ್ಲೇಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಪಿನ್ ಅನ್ನೋದನ್ನ, ಅದು ಸೇಫ್ಟಿ ಪಿನ್ ಏನಾದರೂ ಒಂದು ಹಾಕ್ಕೊಳ್ಳಿ. ಹಾಗೆ ಸೇಮ್ ಈ ಗ್ರಿಪ್ ಹೋಲ್ಗೆ ನೋಡಿ, ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಸೆಂಟ್ರು ಈ ಸೆಂಟ್ರು ಒಂದೇ ಸೈಡ್ ಬರೋ ಹಾಗೆ ಮಾಡಿಕೊಂಡು ಪಿನ್ ಅನ್ನೋದನ್ನ ಹಾಕೊಂಡ್ಬಿಡಿ. ಇಷ್ಟೇ. ಈಗ ಸುತ್ತಲೂ ಈಗ ಏನಂದ್ರೆ ಈ ಕ್ಯಾನ್ವಾಸ್ ಮೇಲೆ ಬರ್ದಂಗೆ ಇವೆರಡರ ಗ್ಯಾಪ್ ಮೇಲೆ ಸ್ಟಿಚಿಂಗ್ ಅನ್ನೋದನ್ನ ಬರಬೇಕು. ಇದು ನೆಕ್ಸ್ಟ್ ರೆಗ್ಯುಲರ್ ಕಸ್ಟಮರ್ ಆದಾಗ ನೆಕ್ಸ್ಟ್ ಈಗ ನೀವ್ ಏನ್ ಕಟಿಂಗ್ ಮಾಡಿರ್ತೀರಾ ಇದನ್ನ ಹಾಗೆ ಅವ್ರ ಹೆಸರು ಬರ್ದಿಟ್ಕೊಂಡ್ರೆ ನೀವು ನೆಕ್ಸ್ಟ್ ಅವ್ರದ್ದು ಸ್ಟಿಚ್ ಮಾಡೋತ್ತಿಗೆ ನೆಕ್ಸ್ಟ್ ಶೇಪ್ ಅನ್ನೋದು ಯೂಸ್ ಆಗುತ್ತೆ ನಿಮಗೆ. ಈಗ ಇನ್ನೇನು 1/4 ಇಂಚು ಜಾಗ ಬಿಟ್ಟು ಕಟ್ ಮಾಡ್ಕೊಂಡ್ಬಿಡೋಣ. ನೆಕ್ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ 1/4 ಇಂಚಿಗೆ ಏನ್ ಬಟ್ಟೆ ಬಿಟ್ಟಿರ್ತೀವಿ ಅಲ್ಲಿ ಸ್ಟಿಚ್ ಕಟ್ ಆಗ್ದಂಗೆ ಒಂದು 1/4 ಇಂಚಿಗೆ
ನಾವು ನಾಡ್ಚನ್ನ ಹಾಕ್ತಾ ಬರಬೇಕು. ಈ ಟರ್ನಿಂಗ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಸ್ವಲ್ಪ ಹತ್ತತ್ರಕ್ಕೆ ನಾಡ್ಚನ್ನ ಹಾಕ್ತಾ ಬನ್ನಿ. ಹೀಗೆ ನಮಗೆ ಸ್ಟಿಚ್ ಅನ್ನೋದು ಕಟ್ ಆಗದ ಹಾಗೆ. ಈಗ ಹೀಗೆ ಮಾಡ್ಕೊಂಡು ಈ ಲೈನಿಂಗ್ ಮೇಲೇನೆ ಸ್ಟಿಚ್ ಬರೋ ತರ ಮೇಲ್ ಹೊಲಿಗೆನ ಹಾಕ್ತಾ ಬನ್ನಿ. ಬ್ಯಾಕ್ ಡಾಟ್ಸ್ ಅನ್ನ ಇಟ್ಕೊಂಡ್ಬಿಡೋಣ. ನೀಟಾಗಿ 2 ಭಾಗ ಮಾಡಿಕೊಂಡು ಇದಾದ್ಮೇಲೆ 2 ಇಂಚ್ ಏನ್ ಮಾರ್ಜಿನ್ ಬಿಟ್ಟಿರ್ತೀವಲ್ವ ಅಲ್ಲಿಗೆ ಹಿಂಗ್ ಮಾಡ್ಕೊಂಡು ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಹೈಟು ಒಂದು 4 ಇಂದ 4.5 ಇಂಚ್ ತನಕ ಇದ್ರೆ ಸಾಕು. ಈಗ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಸ್ಟ್ರೈಟ್ ಆಗಿ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಒಂದು ಅರ್ಧ ಇಂಚಿಗೆ ಬರೋ ಥರ ಸ್ಟಿಚ್ ಹಾಕೊಂಡ್ಬಂದ್ರೆ ಸಾಕು. ಇದು ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾನು ಇಲ್ಲಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಉಪ್ಪಟ್ಟಿ, ಇದು ಕಾಜದ ಪಟ್ಟಿ. ಮೇಲ್ಹೊಲ್ಗೆನ ಹಾಕೊಳ್ಳಿ. ನೀಟಾಗಿ ನೋಡಿ ಹೀಗೆ ಮಡ್ಚ್ಕೊಂಡು ಈಗ ಒಂದು ಸ್ಟಿಚ್ ಅನ್ನ ಮಾಡ್ತಾ ಬನ್ನಿ. ಸೇಮ್ ಇನ್ ಮೇಲ್ಗಡೆನೂ ಹಾಗೆ ಮಡ್ಚ್ಕೊಬೇಕು. ಹಾಗೆ ಕಾಜದ ಪಟ್ಟಿನೂ ನೋಡಿ. ಉಕ್ಸು ಕಾಜದ ಪಟ್ಟಿ ಇಷ್ಟು ನೀಟಾಗಿ ಬಂದಿದೆ. ಫ್ರಂಟ್ ಪೋರ್ಷನ್ಗೆ ನಾವು ಎಕ್ಸ್ಟ್ರಾ ಒಂದು ಲೇಯರ್ ತಗೊಂಡಿದ್ವಿ ಲೈನಿಂಗ್ ನ, ಯಾಕಂದ್ರೆ ಇದು ಕಪ್ಸ್ ನ ಅಟ್ಯಾಚ್ ಮಾಡಕ್ಕೆ. ಅದನ್ನ ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೀಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬರೋಣ. ಆದ್ಮೇಲೆ ಇಲ್ಲಿ ನಾಟ್ಸ್ ಹಾಕೊಂಡ್ಬಿಡೋಣ. ಇದ್ರದ್ದು ಸೆಂಟ್ರದೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇದು ಲೈನಿಂಗು ಮತ್ತೆ ಮೇನ್ ಕ್ಲಾತ್ ಎರಡು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಆ ಪೀಸನ್ನು ಹೀಗೆ ಸೆಂಟ್ರ್ ಮಾಡಿ ಕಚ್ಚನನ್ನ ಹಾಕೊಂಡು ಸೆಂಟ್ರ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಸೆಂಟ್ರು ಒಂದೇ ಕಡೆ ಮೀಟ್ ಆಗೋ ತರ ಮಾಡಿ ಒಂದು ಪಿನ್ನಾಗಿ ಸೆಕ್ಯೂರ್ ಮಾಡೋಣ. ಹಾಗೆ ಕೆಳಗೂ ಅಷ್ಟೇ ಸೆಂಟ್ರ್ ಪೋರ್ಷನ್ ನೋಡಿ ಒಂದು ಪಿನ್ ಹಾಕೊಂಡ್ಬಿಡೋಣ. ಕಾಲು ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಬಿಡೋಣ.
ಈಗ ಮೇಲೆ ಗ್ರಿಪ್ ಹೊಲಿಗೆ ಹಾಕೋಬಿಡೋಣ. ಫ್ರಂಟು ಇನ್ನೊಂದು ಅದು ಪೀಸನ್ನು ಕಟ್ಕೊಬಿಡೋಣ. ಈಗ ಮಾಡೋದ್ರಿಂದ ನಿಮಗೆ ನೆಕ್ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೆಂಟರ್ ನೋಡ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಬೋದು. ನೋಡಿ ಕಟ್ಟಿಂಗ್ ಸರಿಯಾಗಿದ್ದಾಗ ಮಾತ್ರ ನೋಡಿ ಪ್ರಿನ್ಸ್ ಕಟ್ ಅಲ್ಲಿ ಕೂಡ ಯಾವುದೇ ವೇರಿಯೇಷನ್ ಇದ್ದಂಗೆ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡಿದಾಗ ಮೀಟ್ ಆಗ್ತಾ ಇದೆ ಎರಡು ಕಡೆನೂ. ಈ ಸೈಡು ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಇಲ್ಲೂ ಕೂಡ ನಾಟ್ಸ್ ಹಾಕೊಂಡ್ಬಿಡೋಣ. ಈಗ ನೋಡಿ ಕಪ್ಸ್ನ ಹೇಗೆ ಫಿಕ್ಸ್ ಮಾಡೋದಂತ ತೋರಿಸ್ತಿದ್ದೀನಿ. ನಾವೇನು 9:30ಗೆ ಬಸ್ ಪಾಯಿಂಟ್ ಅಂತ ನಾವು ಮಾರ್ಕ್ ಮಾಡಿದ್ವಿ. ಆ ಪಾಯಿಂಟಿಗೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡ್ಬಿಡೋಣ. ಎರಡು ಸೈಡು ಬಸ್ ಪಾಯಿಂಟ್ ಅನ್ನೋದನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ 9.5ಗೆ. ಈಗ ಕಪ್ಸ್ ಅನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಇದು 36 ಸೈಜ್ ಇರೋ ಕಪ್ಸು. ಇದನ್ನ ಮಿಡ್ಲ್ ಪಾಯಿಂಟ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ನಾವು ಈಗ ಅಟ್ಯಾಚ್ ಮಾಡೋದಕ್ಕೆ ನಾವು ಹೀಗೆ ಉಲ್ಟಾ ಮಾಡಿ ಅಟ್ಯಾಚ್ ಮಾಡ್ಬೇಕಾಗುತ್ತೆ. ನೋಡಿ ಹೀಗೆ ಇವೆರಡರ ಮಧ್ಯೆ ಇಲ್ಲೊಂದು ಮಾರ್ಕು, ಹಾಗೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಹೀಗೆ ಮಾರ್ಕ್ ಮಾಡ್ಕೊಂಡಾಗ ಇಲ್ಲೇನು ಈ ಪ್ಲಸ್ ಚಿಹ್ನೆ ಬರುತ್ತೆ ಇದು ನಮಗೆ ಮಿಡ್ಲ್ ಪಾಯಿಂಟ್ ಆಗುತ್ತೆ. ಆ ಮಿಡ್ಲ್ ಪಾಯಿಂಟ್ ಅನ್ನ ನೋಡಿ ಇದು ಹೀಗೆ ತಗೊಂಡು ಇಲ್ಲಿ ನಾವೇನ್ 9.5ಗೆ ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಪ್ಲೇಸ್ ಮಾಡ್ಬೇಕಾಗುತ್ತೆ. ಮಾಡಿ ಸ್ವಲ್ಪ ಗ್ರಿಪ್ ಹೊಲಿಗೆ ತರ ಸ್ವಲ್ಪ ಒಂದ್ 2-3 ಹೊಲಿಗೆನ ಹಾಕೊಬೇಕಾಗುತ್ತೆ. ಸ್ವಲ್ಪ ಹಾಕೊಂಡ್ರೆ ಸಾಕು. ಹೀಗೆ ಈ ಸೈಡು ಇನ್ನೊಂದು ಕಪ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನೋಡಿ ಈಗ ತಿರುಗಿಸ್ಕೊಟ್ಟಾಗ ನೋಡಿ ಎಷ್ಟು ನೀಟಾಗಿ ಕಪ್ ಶೇಪ್ ಅನ್ನೋದು ಬಂದಿದೆ ನಮಗೆ. ಈಗ ಅಟ್ಯಾಚ್ ಮಾಡಾದ್ಮೇಲೆ ಒನ್ಸ್ ನೀವು ನೀಟಾಗಿ ಐರನ್ ಅನ್ನೋದನ್ನ ಕೂರಿಸ್ಕೋಬೇಕಾಗುತ್ತೆ. ಐರನಿಂಗ್ ಎಲ್ಲ ಆಗಿದೆ. ಎಷ್ಟು ಫಿನಿಶಿಂಗ್ ಅನ್ಸೆ ನೋಡಿ. ಈ ಡಾಟ್ಸ್ ಹತ್ರ ನೀಟಾಗಿ ಇಟ್ಕೊಂಡು ನಾವು ಐರನ್ ಮಾಡ್ಕೊಬೇಕಾಗತ್ತೆ. ಹಾಗೆ ಬ್ಯಾಕ್ ಸೈಡು ಅಷ್ಟೇ ನೀಟಾಗಿ ಐರನ್ ಅನ್ನೋದನ್ನ ಕೂರಿಸ್ಕೊಬೇಕಾಗತ್ತೆ. ಈಗೆಲ್ಲ ಸುತ್ತಲೂ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಫ್ರಂಟ್ ಟು ಬ್ಯಾಕ್ ಎರಡನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿಗ ಎಕ್ಸ್ಟ್ರಾ ಪಟ್ಟಿನ ಕಟ್ಟಿಕೊಳ್ಳೋಣ. ಹಿಂಗೆ 1.5 ಇಂಚ್ ಪಟ್ಟಿನ ಡಬಲ್ ಸ್ಟಿಚ್ ಮಾಡಿ ತಗೊಂಡಿದ್ದೀನಿ. ಈಗ ಒಂದು ಸೈಡಿಂದ ಇನ್ನೇನು ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತೀವಿ ಹಾಗೆ ಸ್ಟಿಚ್ ಆಗ್ತಾ ಬನ್ನಿ. ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ನಾವು ಕಟ್ಟಿಂಗ್ ಬರುತ್ತಲ್ಲ ಅಲ್ಲಿ ನಮಗೆ ಒಂದು
ಫೋಲ್ಡನ್ನ ಸಣ್ಣದಾಗಿ ಕೊಡ್ತಾ ಬನ್ನಿ, ಒಂದು ನೆರಿಗೆ ತರ. ಈ ಸೈಡು ಅಷ್ಟೇ. ಅವಾಗ ನಮಗೆ ಟರ್ನ್ ಮಾಡಿ ಸ್ಟಿಚ್ ಹಾಕಿದ್ರು ನಮಗೆ ಎಲ್ಲೂ ರಿಂಕಲ್ಸ್ ಸುಕ್ಕು ಅನ್ನೋದು ಬರಲ್ಲ. ಮಾಡ್ಕೊಂಡು ಇಲ್ಲೊಂದೆರಡು ಕಡೆ ಕಟಿಂಗ್ಸ್ ಅನ್ನೋದನ್ನ ಮಾಡ್ಕೊಳ್ಳಿ. ಮೇಲೊಳಗೆನ ಹಾಕೊಂಡ್ಬಿಡೋಣ. ಈಗ ಮಡ್ಚಿ ಲಾಂಗ್ ಸ್ಟಿಚ್ ಹಾಕೊಂಡ್ಬಿಡೋಣ. ಇಲ್ಲಿ ಹೆಮ್ಮಿಂಗ್ ಮಾಡೋದಕ್ಕೆ ಸ್ಲೀವ್ಸ್ ನ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತೊಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಹಾಗೆ ಮತ್ತೊಂದು ಸ್ಲೀವ್ಸ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಸ್ಟಿಚಿಂಗ್ ಆಗಿದೆ. ಈಗ ಸೈಡ್ ಫಿಟ್ಟಿಂಗ್ ಅನ್ನೋದನ್ನ ಮಾಡ್ಕೊಂಡ್ಬಿಡೋಣ. ಬ್ಲೌಸ್ ನ ಸುತ್ತಳತೆ ಬಂದು ನಮಗೆ 31 ಇಂಚ್ ಇತ್ತು. 30 ಇಂಚರ ಅರ್ಧ ಭಾಗ, 31 ಇಂಚರ ಅರ್ಧ ಭಾಗ ಬಂದು 15.5. 15.5 ಅರ್ಧ, 15.5 ಅರ್ಧನ ನಾವು ಇಡಬೇಕಾಗುತ್ತೆ. 7.75 ಆಗುತ್ತೆ. 7.75ಗೆ ಒಂದು ಮಾರ್ಕನ್ನ ಹಾಕೊಂಡ್ಬಿಡೋಣ. ಇಲ್ಲೊಂದು ಮಾರ್ಕು, ಹಾಗೆ ಈ ಕಡೆ ಒಂದು ಮಾರ್ಕು. ಸೇಮ್ ಬ್ಯಾಕ್ ಸೈಡ್ ಅಲ್ಲೂ ಹಾಗೆ. ಏಳು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಈಗ ಸ್ಲೀವ್ಸ್ನೆಲ್ಲ ಅಟ್ಯಾಚ್ ಮಾಡ್ಕೊಂತ ಬರೋಣ. ಸ್ಲೀವ್ಸ್ನ ಸುತ್ತಳತೆ ಬಂದು ಅಳತೆ ಬ್ಲೌಸ್ ಇದ್ರೆ ಅಳತೆ ಬ್ಲೌಸ್ ನೋಡ್ಕೊಳ್ಳಿ. 6 ಇಂಚ್ ಇದೆ. 6 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಸೈಡು ಕಂಕ್ಳು ಹತ್ರ ಎಷ್ಟಿದೆ ಅಂದ್ರೆ ಕರೆಕ್ಟಾಗಿ 9 ಇಂಚ್ ಇದೆ. ಈ 9 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ. ಈಗ ಈ ಮಾರ್ಕ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಮೂರು ಹೊಲ್ಗೆನ ಹಾಕೊಂಡ್ಬಿಡೋಣ. ಮೂರು ಹೊಲ್ಗೆ ಹಾಕಾದ್ಮೇಲೆ ನಮಗೆ ಇನ್ನೇನು ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ವಲ್ವಾ ಈ ಸ್ಟಿಚಿಂಗಿಗೆಲ್ಲ, ಈಗ ಕರೆಕ್ಟಾಗಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀಟಾಗಿ ಹೀಗೆ ಮಡ್ಚ್ಕೊಂಡು ಕೋನ್ ಶೇಪ್ ಅಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಂಡ್ಬಿಡೋಣ. ಈಗ ಸೇಮ್ ಅದು ಆ ಸೈಡು ಕೂಡ ನಾವು ಹೀಗೆ ಫಿಟ್ಟಿಂಗ್ ಅನ್ನ ಮಾಡ್ಕೊಂಡ್ಬಿಡೋಣ. ಟ್ಯಾಗ್ ಮಾಡಕ್ಕೆ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪೀಸ್ ಕಟ್ ಮಾಡ್ಕೊಬೇಕು ಟ್ಯಾಗಿಗೆ ಯಾವಾಗ್ಲೂ ನಾವು.
ಕ್ರಾಸ್ ಪೀಸ್ ಅಟ್ಯಾಚ್ ಮಾಡ್ದಂಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಸಿಂಗಲ್ ಫೂಟ್ ಅಳತೆಗೆ ನಾವು ಸ್ಟಿಚ್ ಹಾಕ್ತಾ ಬರೋಣ. ಎಕ್ಸ್ಟ್ರಾ ಇರೋ ಕ್ಲಾತ್ನ ಸ್ವಲ್ಪ 1/4 ಇಂಚು ಜಾಗ ಬಿಟ್ಟು ಕಟ್ ಮಾಡ್ಕೊಂಡ್ಬಿಡೋಣ. ಈಗ ತಿರುಗಿಸ್ಕೊಳಕ್ಕೆ ಹೀಗೆ ಸೂಜಿಗೆ ದಾರನ ಪೋಣಿಸ್ಕೊಂಡಿದ್ದೀನಿ. ದೊಡ್ಡ ಸೂಜಿನ ತಗೊಬೇಕು. ನೋಡಿ, ತುದಿಗೆ ನೀಟಾಗಿ ಪೋಣಿಸ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳೋಣ. ನಿಧಾನಕ್ಕೆ ಅದಕ್ಕೆಲ್ಲ ಸಿಗಿಸ್ಕೊಂಡು ತುದಿನ ಬಿಡಿಸ್ಕೊಳ್ತಾ ಬನ್ನಿ. ಟರ್ನ್ ಮಾಡ್ಕೊಂಡು ಹೀಗೆ ಮೇಲಿಂದ ನೀಟಾಗಿ ಪುಷ್ ಮಾಡ್ಕೊಂತ ಬನ್ನಿ. ನೋಡಿ ಎಷ್ಟು ಸಣ್ಣಗೆ ನಮಗೆ ಟ್ಯಾಗ್ ಅನ್ನೋದು ಬಂದಿದೆ. ಇದರಲ್ಲಿ 4 ಪೀಸ್ ಇದೆ. ನಿಮಗೆ ಎಷ್ಟು ಬೇಕಾದ್ರೂ ಅದು ಎಷ್ಟು ಟ್ಯಾಸಲ್ಸ್ ಇಡ್ತಿರೋ ಅದಕ್ಕೆ ಡಿಪೆಂಡ್ ಆಗಿ ನೀವು ಬಟನ್ ಇಟ್ಕೊಬಹುದು. ನಾನು 4 ಮಾಡ್ಕೊಂಡಿದ್ದೀನಿ. ಹೀಗೆ ಕೋನ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಹೀಗೆ ಇಟ್ಕೊಂಡು ನೋಡಿ, ಇದ್ರ ಮೇಲೆ ಟ್ಯಾಗನ್ನು ಇಟ್ಟು ಸ್ಟಿಚ್ ಅನ್ನ ಹಾಕ್ತಾ ಬರ್ಬೇಕಾಗುತ್ತೆ. ಈ ಸೈಡ್ ಲಾಸ್ಟಿಗೆ ಮಡ್ಚ್ಕೊಬೇಕಾಗುತ್ತೆ. ಇನ್ನೊಂದು ಸ್ಟೆಪ್ ಹಾಗೆ 1/4 ಇಂಚ್ ಡಿಫ್ರೆನ್ಸ್ ಅಲ್ಲಿ ಇಡ್ತಾ ಇದ್ದೀನಿ. ಬ್ಲೌಸಿಗೆ ಹೇಗೆ ಅಟ್ಯಾಚ್ ಮಾಡೋದಂತ ನೋಡೋಣ. ನೋಡಿ, ಈಗ ಕ್ಯಾನ್ವಸ್ ಹಾಕಿರ್ತೀವಲ್ಲ, ಇಲ್ಲಿ ಒಳಗಿಂದ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಅವಾಗ ನಮಗೆ ಹೊರಗಡೆ ಆ ಸ್ಟಿಚಸ್ ಕಾಣಲ್ಲ. ನೋಡಿ, ಈಗ ಎರಡನ್ನೂ ಸಮವಾಗಿ ಇಟ್ಕೊಂಡು 2.5 ಇಂಚಿಗೆ ನಾವು ಈ ಟ್ಯಾಗನ್ನು ಇಟ್ಟಿದ್ರೆ ಸಾಕಾಗುತ್ತೆ. ನೋಡಿ, ಹಿಂಗ್ ಮಾರ್ಕ್ ಮಾಡ್ಕೊಂಡ್ರೆ 2 ಸೈಡ್ ನಮಗೆ ಮಾರ್ಕ್ ಆಗುತ್ತೆ. ರಫಿಂಗ್ ಹೊಲಿಗೆನ ಹಾಕೊಂಡ್ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಪ್ಯಾಡ್ ಅನ್ನ ಯೂಸ್ ಮಾಡಿ ಸ್ಟಿಚ್ ಮಾಡಿದಾಗ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ನಮಗೆ ಬಂದಿದೆ. ಹೀಗೆ ಪ್ರಾಪರ್ ಆಗಿ ನಾವು ಮೆಜರ್ಮೆಂಟ್ ಅನ್ನು ತಗೊಂಡು ಸ್ಟಿಚ್ ಮಾಡಿದಾಗ ನಮಗೆ ಎಲ್ಲೂ ಒಂದು ರೀತಿಯ ಸುಕ್ ಬರ್ದಂಗೆ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಹಾಗೆ ಕ್ಯಾನ್ವಾಸ್ ಇಟ್ಟು ನಾವು ನೆಕ್ ಫಿನಿಶಿಂಗ್ ಅನ್ನು ಮಾಡಿದಾಗ ನೆಕ್ ಶೇಪ್ ಅನ್ನೋದು ಕೂಡ ತುಂಬಾ ನೀಟಾಗಿ ಬರುತ್ತೆ. ಈ ಸ್ಟಿಚಿಂಗ್ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇನ್ನು ಹೆಚ್ಚಿನ ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ. ಥ್ಯಾಂಕ್ ಯು.